ನಾಳೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟ್ ಅನ್ನು ಮಂಡನೆ ಮಾಡುತ್ತಿದ್ದಾರೆ. ಹಾಗಾದ್ರೆ ಜನಸಾಮಾನ್ಯರ ನಿರೀಕ್ಷೆ ಏನು ನಾಳಿನ ಬಜೆಟ್ ಬಗ್ಗೆ ಜನರೇ ಮಾತನಾಡಿದ್ದಾರೆ, ಕೇಳೋಣ. ಕೇಂದ್ರ ಸರ್ಕಾರದಿಂದ ಬಜೆಟ್ ಮನ್ನಣೆ ಮಾಡ್ತಾ ಇದ್ದೀರಾ. ದಯವಿಟ್ಟು ನಮಗಾಗಿ, ನಮ್ಮ ಬಡವರು ಆಟೋ ಚಾಲಕರಿಗಾಗಿ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ನಮಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು. ನಾವು ತುಂಬ ಹೃದಯದಿಂದ ಕೋರ್ಕೊತೀವಿ. ಬೆಲೆ ಜಾಸ್ತಿಯಾಗಿ ಜನರ ಜೀವನ ತುಂಬ ಕಷ್ಟಕರವಾಗ್ಬಿಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರೋದೇನೆಂದರೆ, ಒಂದು ರೀತಿಯ ಎಲ್ಲ ಬೆಲೆಗಳೆಲ್ಲ ಕಡಿಮೆ ಮಾಡಿ ಒಂದು ಜನ ಜೀವನಕ್ಕೆ ಒಂದು ಮಾರ್ಗದರ್ಶಕವಾಗಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ. ಬಜೆಟಿಂದ ಹಳ್ಳಿ ಜನಗಳಿಗೆ, ತುಂಬ ಬಡವರಿಗೆ ಅನುಕೂಲ ಆಗುವಂಥದ್ದು ಬಜೆಟ್ ಮಾಡಿದ್ರೆ ಭಾರಿ ಒಳ್ಳೇದಿರ್ತದೆ. ಇಲ್ಲಾದರೆ ಇರೋರಿಗೆ ಬಜೆಟ್ ಮಾಡಿದ್ರೆ ಅನನುಕೂಲ ಆಗುತ್ತೆ, ಪ್ರಯೋಜನ ಇಲ್ದಿರ ಆಗುತ್ತೆ. ಅದರಲ್ಲಿ ಬಡಭಕ್ತರು ತುಂಬ ಜನ ಇದ್ದಾರೆ. ಅದರಲ್ಲಿ ಕೆಲವು ಮನೆ ಇಲ್ದಿರ ಇರೋರಿದ್ದಾರೆ, ಕೆಲವು ತಿಂಡಿ ತಿನ್ನೋಕ್ಕಿಲ್ದಿರ ಇರೋರಿದ್ದಾರೆ. ಅಂಥವ್ರಿಗೆಲ್ಲ ಸಹಾಯ ಆಗಬೇಕು. ನಾವು ಬೀದಿ ಬದಿ ವ್ಯಾಪಾರಿಗಳು, ನಮಗೇನು ಸೌಕರ್ಯ ಇಲ್ಲ. ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ, ಒಂದು ಲೋನ್ ಆಗೋದಿಲ್ಲ. ಆ ಕಾಲದಿಂದ ವ್ಯಾಪಾರ, ಎತ್ತಿನ ಗಾಡೀಲಿ ವ್ಯಾಪಾರ ಮಾಡ್ತಾಯಿದ್ದು ನಾವು. ಆ ಕಾಲದಿಂದ ಮಾಡ್ತಾನೆ ಇದ್ದೀರಿ, ಇವತ್ತು ಮಾಡ್ತಾನೆ ಇದ್ದೀರಿ. ನೋಡಿ, ನಮಗೊಂದು ಇಲ್ಲಿ ಅಲ್ಲಿ ನೋಡಿ ಸರ್, ಎಲ್ಲ ನೋಡಿ, ಏನೋ ಇಲ್ಲಿ ನಮ್ಗೆ ಕ್ಲೀನಿಂಗ್ ಇಲ್ಲ. ಈ ಬಜೆಟ್ ಬಿಡುಗಡೆ ಮಾಡೋದ್ರಿಂದ ಈ ಗೃಹಿಣಿಯರಿಗೆ ಇನ್ನೂ ಸ್ವಲ್ಪ ಅನುಕೂಲ, ಸ್ವಂತ ಉದ್ಯೋಗ ಮಾಡ್ಕೊಳ್ಳೋದಕ್ಕಾಗಲಿ, ಅವರು ಸ್ವಂತ ಗಾಡಿ ತಗೊಳ್ಳೋದಕ್ಕಾಗಲಿ, ಇದಕ್ಕೆಲ್ಲ ತುಂಬ ಅನುಕೂಲ ಮಾಡಿಕೊಡ್ಬಾಗಿ ನಾವು ಕೇಳ್ಕೊಳ್ತೀವಿ. ಅಂದರೆ ಮೇನ್ ಸಾಮಾನ್ಯ ಜನರು ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಬೆಲೆ ಏರಿಕೆ ಕಮ್ಮಿ ಮಾಡೋದು ಕೇಳ್ತಾರೆ. ನಿರುದ್ಯೋಗಿ ಯುವಕರಿಗೆ ಯಾವುದಾದ್ರೂ ಒಂದು ಕೆಲಸ, ನಮ್ಮಂಥ ಬಡವರು ದೇಶದಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮಹಿಳೆಯರಿಗೂ ಅವ್ರಿಗೆ ಬಂಡವಾಳ ಫಸ್ಟ್ ಆಫ್ ಆಲ್ ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಅವ್ರಿಗೆ ನೀವು ಫಸ್ಟು ಏನೇ ಹಣ ನೀವು ಕೊಡ್ತಿರೋ ಅದರಲ್ಲಿ ಹೆಚ್ಚಿನ ಮೊತ್ತದ್ದು ಅವ್ರಿಗೆ ಜಾಸ್ತಿ ಕೊಡಬೇಕು. ಕೆಲಸಗಳನ್ನ ಕೊಡಬೇಕು. ನಮಗೆ ಬಡವರಿಗೆ ನಿರುದ್ಯೋಗ ತುಂಬ ಇದೆ, ಕಾಡ್ತಾ ಇದೆ. ಇವಾಗಲೂ ಗಾರ್ಮೆಂಟ್ಸ್ಗಳನ್ನ ಓಪನ್ ಮಾಡಬೇಕು. ಹೊರಗಡೆ ದೇಶದಲ್ಲಿ ಹೋಗಿ ನಾವು ದುಡಿಯಬೇಕು, ನಮ್ಮ ದೇಶದಲ್ಲಿ ನಾವು ದುಡಿಬೇಕು. ಒಂದು ಆಟೋ ಓಡಿಸಿ ನಾವು ಬದುಕಬೇಕು. ಈಗ ಒಂದು ನೋಡಿ, ಆಟೋದೊಂದು ಇನ್ಸೂರೆನ್ಸ್ ನೋಡಿದರೆ ಎಷ್ಟಕ್ಕಾಗಿದೆ ಅಂತ ಹೇಳಿದ್ರೆ, ನಾವು ಇನ್ಸೂರೆನ್ಸ್ ಡೀಸೆಲ್ ರೇಟು ಇದೆಲ್ಲ ಹೆವಿ ಆಗ್ತಾ ಇದೆ. ಇದೆಲ್ಲ ನಮಗೆ ಸ್ವಲ್ಪ ತೊಂದರೆ ಆಗ್ತಿದೆ. ಮತ್ತು ಪಾರ್ಟ್ಸ್ಗಳಿಗೆಲ್ಲ GST ಅದು ಅಂತೇಳಿ ತುಂಬ ಹೆವಿ ಆಗ್ತಿದೆ. ಗ್ಯಾಸ್ ಬೆಲೆಯನ್ನು ಇಳಿಸೋದು, ಪೆಟ್ರೋಲ್ ಬೆಲೆಯನ್ನು ಇಳಿಸೋದು, ವಿದ್ಯಾ ಸಮುದಾಯಕ್ಕೆ ಅಂದರೆ ವಿದ್ಯಾರ್ಥಿಗಳಿಗೆ ಅವರ ಫೀಸ್ಗಳನ್ನು ಕಮ್ಮಿ ಮಾಡೋದು, ರೈತಾಪಿ ವರ್ಗದ ಯಾವುದೇ ಸಮಸ್ಯೆಗಳಿಗೆ ಅವರು ಸ್ಪಂದಿಸುವುದನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಬೆಲೆ ಏರಿಕೆ ಕಮ್ಮಿ ಮಾಡಿ ದಿನನಿತ್ಯ ಜನಗಳಿಗೆ ಒಂದು ಪ್ರತಿಯೊಂದು ದಿನ ಬಳಸುವಂಥ ವಸ್ತುಗಳಿಗೆ ರೇಟ್ ಕಮ್ಮಿ ಆಗಲಿ, GST ಆಗಲಿ, ಒಂದು ದಿನ ಪೆಟ್ರೋಲ್ ಡೀಸೆಲ್ ಬಳಸುವ ವಸ್ತುಗಳು ಬೆಲೆ ರೇಟ್ ಕಮ್ಮಿ ಆಗಬೇಕು. ಈಗ ನಿರುದ್ಯೋಗಿಗಳಿಗೆ, ಈಗ ರೈತರಿಗೆ ಬೆಳೆಯೋಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು. ಅವರು ಗ್ಯಾಸಿಗೆ ಅಥವಾ ಪೆಟ್ರೋಲಿಗೆ ಅದ್ರ ರೇಟ್ ಕಡಿಮೆ ಮಾಡಬೇಕು. ರೇಟ್ ಕಡಿಮೆ ಜಾಸ್ತಿ ಮಾಡಿದ್ರಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಆಟೋ ರಿಕ್ಷಾ ಚಾಲಕರಿಗೆ ಎಲ್ಲ ಲಾಸ್ ಆಗ್ತಾ ಇದೆ. ನಾವು ಗಾಡಿ ಒಂದು ಬಾಡಿಗೆ ತೊಗೊಂಡು ಹೋದಾಗ ಅಲ್ಲಿಂದ ಸೀದಾ ಖಾಲಿ ಬರಬೇಕಾಗ್ತದೆ. ಇಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಕೈ ಹಿಡಿಬೇಕು. ಭಾಳ ಅಂದರೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಮನೆಯಲ್ಲಿ ಕಾಯಿ ಪಲ್ಯ ತಗೊಂಡೋಗ್ಲಿಕ್ಕೆ, ಎಲ್ಲ ಮಕ್ಕಳಿಗೆ ಓದಿಸ್ಲಿಕ್ಕೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ ನೀವು ಬಜೆಟ್ಗಳನ್ನು ಎಲ್ಲ ರೀತಿಯಲ್ಲಿ ಕಡಿಮೆ ಮಾಡಬೇಕಾಗಿ ವಿನಂತಿಸ್ತೀನಿ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಈಗ ನಾವು ದಿನನಿತ್ಯ ಉಪಯೋಗಿಸುವಂಥ ಕೆಲವು ವಸ್ತುಗಳೆಲ್ಲ ಗಗನಕ್ಕೇರಿದೆ. ಅದು ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳ ಬೆಲೆ ಕಮ್ಮಿ ಆದರೆ ನಮಗೆ ತುಂಬ ಅನುಕೂಲ ಆಗ್ತದೆ. ಬಡ ಕುಟುಂಬ ಅವರಿಗೆ, ಈ ಸಾಮಾನ್ಯ ಜನರಿಗೆ ಏನುಂಟು ಅದು ಮುಟ್ಟುತ್ತಾನೇ ಇಲ್ಲ. ಇವಾಗ ಏನು ಒಂದೊಂದು ಪಕ್ಷದಲ್ಲಿ ಏನಿದ್ದಾರೆ ಅವರಿಗೆ ಮಾತ್ರ ಈ ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾ ಉಂಟು, ಚೆನ್ನಾಗಿ ನಡೀತಾ ಉಂಟು. ಕೀಳಿದವರಿಗೆ ಒಂದು ಕರೆಕ್ಟಾಗಿ ಬಂದರೆ ಎಲ್ಲ ಯಾವ ಪಕ್ಷ ಬರಬೇಕು, ಏನು ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬೆಲೆ ಇಳಿಕೆ ಆಗಬೇಕು. ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಅನ್ನೋದು ತುಂಬಾ ಸಮಸ್ಯೆ ಆಗ್ತಾಯಿದೆ. ಆ ಬೆಲೆ ಏರಿಕೆ ಸಮಸ್ಯೆ ಒಂದು ಕಡಿಮೆ ಆದರೆ ನಿಜವಾಗ್ಲೂ ಒಂದು ಒಳ್ಳೆ ಬಜೆಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೆ. ಜನಪರ ಇರೋದಕ್ಕಿಂತ ಹೆಚ್ಚಾಗಿ ರೈತರ ಪರ ಇದ್ದರೆ ಇನ್ನೂ ಒಳ್ಳೆಯದು ಅನಿಸುತ್ತೆ. ಶಿಕ್ಷಣಕ್ಕಾಗಿ ಮತ್ತು ದೇಶದ ರಕ್ಷಣೆ ಮತ್ತು ನೀರಾವರಿಗಾಗಿ ಅತಿ ಹೆಚ್ಚು ಬಜೆಟ್ನಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿದೆ. ಉದ್ಯೋಗಕ್ಕಾಗಿ ಮತ್ತು ನಮ್ಮಷ್ಟು ಹಾಸ್ಪಿಟ್ಲ್, ಸರ್ಕಾರಿ ಆಸ್ಪತ್ರೆಗಳಿಗೂ ಸಹ ಹೆಚ್ಚಿನ ಮೇಲ್ದರ್ಜೆಗೆ ಏರಿಸಬೇಕಾಗಿದೆ. ಹೋದ ವರ್ಷ ನಮ್ಮ ಫಿಷರ್ಮೆನಿಗೆ 6000+ crores ಅಂತ ಹೇಳಿದರು. ಸೊ ಈ ವರ್ಷ ನಾವು ನಿರೀಕ್ಷೆ 10,000 ಕೋಟಿ ಆದರೆ ನಾವು ಪ್ಲಸ್ ನಮಗೆ ಒಂದು ನಿರೀಕ್ಷೆ ಉಂಟು. ಜನರಿಗೆ ನಾವು ಕೆಲಸ ಕೊಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ದೊಡ್ಡ ಮಾಡ್ಬೋದು, ಐಸ್ ಫ್ಯಾಕ್ಟ್ರಿ ಸ್ವಲ್ಪ ಅಡ್ವಾನ್ಸ್ ಮಾಡ್ಬೋದು, ಫಿಶ್ ಮಿಲ್ಸ್. ಬೀದಿ ಸವಲತ್ತುಗಳೇನು ಅವರು ಒಂದು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ತಂದಿದ್ದಾರೆ, ಅದೇ ರೀತಿ ಕೂಡ ಗ್ರಾಮ ಪಂಚಾಯತ್ ಏರಿಯಾದಲ್ಲಿ ವ್ಯಾಪಾರ ಮಾಡುವಂಥ
ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಸವಲತ್ತನ್ನು ಕೇಂದ್ರ ಸರ್ಕಾರ ಅನ್ವಯಿಸಬೇಕಂತಂದು ನಮ್ಮ ಮುಂದಿನ ಬಜೆಟ್ನಲ್ಲಿ ಮಂಡಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ. ರೈತರಿಗೆ ಮೇನ್ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಈಗ ರಾಜ್ಯ ಸರ್ಕಾರ ನಮ್ಗೆ 7 ತಾಸು ಕೊಡ್ತದೆ, ಅದಕ್ಕೆ ಹೆಚ್ಚುವರಿಯಾಗಿ ನಮ್ಗೆ ಒಂದು 10 ರಿಂದ 15 ತಾಸು ಕರೆಂಟ್ ಕೊಟ್ಟರೆ ಇನ್ನೂ ಒಂದು ಸ್ವಲ್ಪ ಬದುಕ್ತೀವಿ. ರೈತನ ಕಡೆ ಮಾಲ್ ಇಲ್ದಾಗ ಒಂದರ ರೇಟ್ ಇರುತ್ತೆ, ರೈತರ ಕಡೆ ಮಾಲ್ ಇಲ್ಲದ ಬಂತಲ್ಲ ಈಗ ರೇಟ್ ಏಕದಮ್ ಆಟೋಮೆಟಿಕಾಗಿ ಡೌನ್ ಆಗುತ್ತೆ. ಅದು ಯಾಕೆ ಆಗ್ತದೆ? ದಯವಿಟ್ಟು ರೈತರಿಗೊಂದು ಸರಿಯಾದ ದರ ಕೊಡಬೇಕಂತ ನಾವು ಮನವಿ ಮಾಡ್ಕೊತೀವಿ ಕೇಂದ್ರ ಸರ್ಕಾರಕ್ಕೆ. ಬಡ ಜನರಿಗೆ ಹೆಲ್ಪ್ ಆಗೋ ರೀತಿಯಾಗಿರಬೇಕು. ಕೆಲಸ ಕಾರ್ಯಗಳಿಗೆ ಸಣ್ಣ ಕೈಗಾರಿಕೆದವರಿಗೆ ಇಂದ ಹಿಡಿದು ದೊಡ್ಡ ಕೈಗಾರಿಕೆ ಮಾಡ್ತಕ್ಕಂಥ ಎಲ್ಲ ವರ್ಗದವರಿಗೂ ಈ ಒಂದು ಬಜೆಟ್ಟು ಸುಗಮವಾಗಿ ಸುಖವಾಗಿ ಆಮೇಲೆ ಜನರಿಗೆ ತಲುಪುವಂಥ ಒಂದು ಬಜೆಟ್ ಆಗೇ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಜನರಿಗೋಸ್ಕರ ಆಗೋಂಥ ಒಂದು ಬಜೆಟ್ ಆಗಬೇಕು. ಇಷ್ಟರಿಂದ ಮನೆಗಳು 5 ಲಕ್ಷದ ಮನೆಗಳು ಬಂದವು, 7 ಲಕ್ಷದ ಮನೆಗಳು ಬಂದವು. ಇನ್ನೂ ಸ್ವಲ್ಪ ಜನ ಅಭಿವೃದ್ಧಿ ಆಗೋಂಥ ಕೆಲಸಗಳು ಇವತ್ತು ನರೇಂದ್ರ ಮೋದಿಜಿ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಹಂಪಿ ಅಭಿವೃದ್ಧಿ ಆಗಬೇಕು. ಸುತ್ತಮುತ್ತ ಕಿಷ್ಕಿಂದ ಅಂಜನಾದ್ರಿ ಪರ್ವತ ಇವೆಲ್ಲ ಹೆಚ್ಚಿನ ರೀತಿಯಲ್ಲಿ ಟೂರಿಸ್ಟ್ ಬರೋದ್ರಿಂದ ಜನಸಾಮಾನ್ಯರನ್ನ ಒಳಗೊಂಡು ರೈತರನ್ನ ಒಳಗೊಂಡು ಒಂದು ಸಾಮಾನ್ಯ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಮುಟ್ಟುವಂಥ ಬಜೆಟ್ ಆಗಬೇಕು. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನಮ್ಮ ರಾಜ್ಯಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಅದರಲ್ಲಿ ನಮ್ಮ ಹಂಪಿ ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಂಥ ಹಂಪಿಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕಾಗಿದೆ. ಸ್ಕೀಮ್ ನೌಕರರು ಏನಿದ್ದಾರೆ, ಅಂಗನವಾಡಿ, ಬಿಸಿ ಊಟ ಮತ್ತು ಆಶಾ ಕಾರ್ಯಕರ್ತರು ಏನಿದ್ದಾರೆ, ಅವ್ರಿಗೆ ಕೇಂದ್ರ ಸರ್ಕಾರ ತನ್ನ ಅನುದಾನವನ್ನು ಕಡಿತಗೊಳಿಸಿದೆ. ಹೀಗಾಗಿ ಈ ಅನುದಾನವನ್ನು ಈ ಬಜೆಟ್ನಲ್ಲಿ ಹೆಚ್ಚಿಸಬೇಕು ಮತ್ತು ಅವರಿಗೆ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಾಯಪಡಿಸ್ತೇನೆ. ಕೃಷಿ ಮೇಲೆ ಯಾವುದೇ ರೈತರಿಗೆ ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದಂಥ ಒಂದು ಬೆಂಬಲ ಬೆಲೆ ಒಂದು ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ. ಅದನ್ನು ಈ ಬಜೆಟಲ್ಲಿ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ. ವಿಜಯಪುರ ಜಿಲ್ಲೆ ದ್ರಾಕ್ಷಿ ಬೆಳೆಯಲ್ಲಿ ಉತ್ಕೃಷ್ಟವಾದ ದ್ರಾಕ್ಷಿ ಬೆಳೆದರೆ ಇಡೀ ಜಗತ್ತಿನಲ್ಲಿ ವಿಶ್ವ ಪ್ರಸಿದ್ಧಿಯಾಗಿದ್ದ ದ್ರಾಕ್ಷಿ ಬೆಳಿತೀವಿ. ಆ ದ್ರಾಕ್ಷಿಯನ್ನು ಏನಾದರೂ ನಾವು ವಿದೇಶಕ್ಕೆ ಸಾಗಿಸಬೇಕಾದ್ರೆ ಒಂದು ವಿಮಾನ ನಿಲ್ದಾಣ ಅತ್ಯಂತ ಅವಶ್ಯಕತೆವಾಗಿದೆ. ಆ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಬೇಕಾಗಿ ಆಗ್ರಹಿಸ್ತಾ ಇದ್ದೇನೆ. ಪ್ರವಾಸೋದ್ಯಮಕ್ಕೂ ಸಾಕಷ್ಟು ಅವಕಾಶಗಳದಾವು. ಇನ್ನಷ್ಟು ಹೆಚ್ಚಿನ ಇಲ್ಲಿ ಸೌಲಭ್ಯಗಳು ಕೊಟ್ಟರೆ ಕೇಂದ್ರ ಸರ್ಕಾರ ವಂದೇ ಭಾರತ ಟ್ರೈನಲ್ಲಿ ಅಥವಾ ಇನ್ನೂ ಹೆಚ್ಚಿನಂಥ ಏನರ ಸೌಲಭ್ಯ ಕೊಟ್ಟರೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಕೈತೆ ಅಂತೇಳಿ ನಮ್ಮದು ಇದಕ್ಕೊಂದು ಏನರ ಸ್ಪೆಷಲ್ ಪ್ಯಾಕೇಜ್ ಕೊಟ್ಟು ಇನ್ನಷ್ಟು ಪ್ರವಾಸೋದ್ಯಮಕ್ಕೆ ಒತ್ತು ನೀಡಬೇಕಂತೇಳಿ. ಐತಿಹಾಸಿಕ ಸ್ಥಳಗಳದಾವು, ಅವು ಪ್ರೇಕ್ಷಣಿಕರು ಪ್ರವಾಸಿಗರು ಫಾರಿನ್ದಿಂದ ಎಲ್ಲರೂ ಬಂದು ನೋಡ್ತಕ್ಕಂಥದ್ದು ಆಗಬೇಕಾಗ್ತದೆ. ಪ್ರವಾಸಿಗರಿಗೂ ನೋಡೋಕ್ಕೊಂದು ಚಲೋ ಅನ್ನಿಸ್ತದೆ. ಈಗ ಹೋಗಿ ನೋಡಿದ್ರೆ ಬರೀ ಅವು ಬರೀ ಕಲ್ಲೇ ಕಾಣಕತ್ತಾವೆ, ಒಂದು ಹಸಿರು ಗಾರ್ಡನ್ ಇಲ್ಲ, ಏನಿಲ್ಲ. ಅದಕ್ಕಾಗಿ ಸ್ವಲ್ಪ ಹೆಚ್ಚಿನ ಅನುದಾನ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ. ಕೌಶಲ್ಯ ಅಭಿವೃದ್ಧಿ, ಯುವಕರಿಗೆ ಉದ್ಯೋಗಗಳು, ಹಾಗೆ ನಮ್ಮ ಹಂಪಿಗೆ ಕೂಡ ಒಂದು ವಿಶೇಷ ಪ್ಯಾಕೇಜನ್ನು ಕೊಡಲಿ, ವಿಶೇಷ ಅನುದಾನವನ್ನು ಕೊಡಲಿ ಅಂತ ನಮ್ಮ ಅಭಿಪ್ರಾಯ ಸರ್. ಹಾಗೆ ಬಡವರಿಗೆ ಮನೆ, ಆಮೇಲೆ ಕುಡಿಲಿಕ್ಕೆ ನೀರು,